ಬನ್ನಿ ಬನ್ನಿ. ಆಯ್ತು. ನಾವು ನಿಮಗೆ ಮನವಿ ಮಾಡ್ತೀವಿ, ನೀವು ಯಾವ ಮಾನದಂಡದ ಮೇಲೆ ತಗೊಂಡೋಗಿದ್ದೀರಿ? ಇವರು ಈ ಸಂಬಳದಿಂದ ಇಂಜಿನಿಯರ್ಗಳಿಗೆ ಮೊದಲು ಚಿಮಾರಿ ಹಾಕ್ಬೇಕಾಗಿದೆ, ಇವರಿಗೆ ಬುದ್ಧಿ ಕಲಿಸಬೇಕಾಗಿದೆ. ಯಾವ ಆಧಾರದ ಮೇಲೆ ನೀವು ಇನ್ನೊಂದು ಕಾಮಗಾರಿಗೆ, ಇನ್ನೊಂದು ಮುಖ್ಯ ಚಾನಲ್ಗೆ ನೀವು ಅವಕಾಶ ಮಾಡ್ತೀರಿ? ಸರ್ಕಾರ ಹೇಳುತ್ತೆ ಅಂತ ಹೇಳಿ ಏನ್ ಬೇಕಾದ್ರೂ ಬರ್ಕೊಡ್ತೀರಿ ಅಂದ್ರಿ? ನಿಮ್ದು ಅಲೋಕೇಶನ್ ಎಷ್ಟೈತ್ರಿ? ಟಾಯ್ಲೆಟ್ ಬಿಡ್ರಪ್ಪ. ನೀನು ಬಾಯಿಲಿ ಹೇಳ್ತೀನಿ. ಬೆಂಕಿ ಹಿಡಿಯ ಬಾಯಿಲಿ ಬೆಂಕಿ ಹಿಡ್ದಾಕು. ಉದ್ದೇಶಿಸಿ ದೊಡ್ಡಗುಡಿ ಮಠದ ಶ್ರೀಗಳು ನಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ. ತುಮಕೂರು ಜಿಲ್ಲೆಯ ಹೇಮಾವತಿ ನೀರನ್ನ ರಾಮನಗರಕ್ಕೆ ತಗೊಂಡೋಗುವಂತ ಪರಿಸ್ಥಿತಿ ಇಲ್ಲಿ ಉದ್ಭವವಾಗಿರೋದ್ರಿಂದ ತುಮಕೂರು ಜಿಲ್ಲೆಯ ಎಲ್ಲ ರೈತರು ಈ ಒಂದು ಅವೈಜ್ಞಾನಿಕ ನೀರನ್ನ ತಗೊಂಡೋಗೋದು ವಿರೋಧ ಮಾಡಿ ಇವತ್ತು ಎಲ್ಲ ರೈತ ಮುಖಂಡರುಗಳು, ಜಿಲ್ಲೆಯ ತಾಲೂಕಿನ ಎಲ್ಲ ರೈತ ಮುಖಂಡರುಗಳು ಇಲ್ಲಿ ಸಭೆ ಸೇರಿದ್ದಾರೆ. ಇದಕ್ಕೆ ನಮ್ಮ ಕರ್ನಾಟಕ ಸರ್ಕಾರ ಯಾವುದೇ ಕಾರಣಕ್ಕೂ ಬೆಂಬಲವನ್ನು ಕೊಡಬಾರದು. ಈ ಕೆಲಸವನ್ನ ಈ ಸ್ಥಳದಲ್ಲೇ ಈಗ ಇವತ್ತಿನ ದಿವಸದಿಂದಲೇ ಸ್ಥಗಿತಗೊಳಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ನಮ್ಮ ರೈತರಿಗೆ ಅನ್ಯಾಯವಾಗುವಂಥದ್ದು. ನಮ್ಮ ಈಗ ಸುಮಾರು 10 ವರ್ಷದಿಂದ ಇಲ್ಲಿನ ರೈತರು ನೀರನ್ನು ಕುಡಿತಾ ಇದ್ದಾರೆ. ಅದೇ ಇಂದಿನ ಒಂದು ಸನ್ನಿವೇಶಕ್ಕೆ ಹೋದಾಗ ಇಲ್ಲಿ ಬೋರ್ಗಳಲ್ಲಿ ನೀರು ಕೂಡ ಬರ್ತಾ ಇರಲಿಲ್ಲ. ಅಂತ ಸಂದರ್ಭದಲ್ಲಿ ಜಿಲ್ಲೆಯ ತಾಲೂಕಿನ ಎಲ್ಲ ರೈತ ಮುಖಂಡರು, ರಾಜಕೀಯ ಧುರೀಣರು ಎಲ್ಲರೂ ಸೇರಿ ಹೇಮಾವತಿ ನೀರನ್ನ ತುಮಕೂರು ಜಿಲ್ಲೆಗೆ ಹರಿಸಿದಂತ ನಾವು ಸ್ಮರಣೆ ಮಾಡಬಹುದು. ಜನರ ಕಷ್ಟ ಇದ್ದಾಗ ಬಂದು ನಿಂತ್ಕೋಬೇಕು. ನೀವು ನಿಮ್ ಬಗ್ಗೆ ನಮ್ಗೆ ಅಯ್ಯೋ ಪಾಪ ಅನ್ಸುತ್ತೆ. ಪಾಪ ನಿಮ್ಗೆ ಯಾಕೆ ಈ ಪರಿಸ್ಥಿತಿ ಬಂದ್ಬಿಡ್ತೀವಿ ಕಾಂಗ್ರೆಸ್ಗೆ ಹೋಗಿ ಅಂತ. ನೀವು ನಿಜವಾಗ್ಲೂ ದಳದಲ್ಲಿದ್ದಾಗ ಹೋರಾಟ ಮಾಡ್ತಿದ್ರಿ. ನಾನು ನಿಮಗೂ ವಿನಂತಿ ಮಾಡ್ತೇನೆ, ನಾನು ಬೈಯಕ್ ಹೋಗಲ್ಲ. ನಿಮ್ ಕಷ್ಟ ಗೊತ್ತಿದೆ. ನಿಮಗೂ ವಿನಂತಿ ಮಾಡ್ತೇನೆ, ನಮ್ ಜೊತೆ ಸೇರ್ಕೊಳ್ಳಿ. ನೀವು ಸೇರ್ಕೊಂಡು ಈ ಭಾಗದ ಜನರ ರೈತರನ್ನ ಉಳಿಸೋಣ. ಇಲ್ಲಿ ನಾನು ರಾಜಕೀಯ ಬೆರೆಸಲ್ಲ. ನಾನು ಈ ಸಂದರ್ಭದಲ್ಲಿ ಕೊನೆಯದಾಗಿ ಹೇಳೋದಿಷ್ಟೇ. ನಾನು ಹೇಳಿದೆ, ನೀವೇನಾದ್ರೂ ಈ ರೈತರ ಹತ್ತಿಕ್ಕೆ ನೀವು ಮಾಡಿದ್ರೆ ನಾನು ಪೆಟ್ರೋಲ್ ಹಿಡ್ಕೊಂಡು ಕೂತಿದ್ದೆ 5 ಲೀಟರ್ನ ನಾನೇ ಸೆಲ್ಫಿ ಮಿಲಿಷನ್ ಮಾಡ್ಕೊಂಡ್ಬಿಡ್ತೀನಿ. ನಿಮ್ ಜೊತೆಗೆ ನಿಮ್ಮ ಎಸ್ಪಿಗಳು ಮನೆಗೆ ಕಳಿಸ್ತೀನಿ. ನಿಮ್ಮ ಪರಮೇಶ್ವರ್ ರಾಜೀನಾಮೆ ಕೊಡ್ಬೇಕು. ಆ ಪರಿಸ್ಥಿತಿ ತರ್ತೀವಿ ನಾವು ಅಂತ. ನಾವು ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಡಕ್ಕೆ ಎಷ್ಟೋ ಜನ ತ್ಯಾಗ ಮಾಡಿದ್ದಾರೆ. ನನ್ನ ಈ ಭಾಗದ ಜನ 3 ಬಾರಿ ಶಾಸಕರು ಮಾಡಿದ್ದಾರೆ. ನಮಗೆ ಋಣ ಇದೆ. ಆ ಜನದ ಋಣ ತೀರ್ಸದೇನು? ನೀವು ಪೊಲೀಸ್ ಎತ್ತಿಟ್ಕೊಂಡು ಹತ್ತಿಕ್ಕೆ ನೀವು ನಮ್ಮ ರೈತರು ನೋಡ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಮುಂಚೆ ನಾವೇ ಸಾಯ್ತೀವಿ. ಫಸ್ಟ್ ನಾನೇ ನಿಂತ್ಕೊಳ್ತೀವಿ ನಿಮ್ಗೆ ಎದೆ ಕೊಟ್ಟು. ಆದ್ರಿಂದ ನಾನಿವತ್ತು ಸರ್ಕಾರಕ್ಕೆ ಕೇಳ್ತಾ ಇದ್ದೇನೆ, ಮುಂದೆ ಇದನ್ನ ತಕ್ಷಣ ನಿಲ್ಲಿಸಬೇಕು. ಏನೇ ಅನಾಹುತ ಆದ್ರೆ ಸರ್ಕಾರ ಹೊಣೆಗಾರ ಆಗ್ತದೆ. ಇವತ್ತು 2 ವರ್ಷಗಳಿಂದ ನಾವು ವಿರೋಧ ಮಾಡ್ಕೊಂಡು ಬರ್ತಾ ಇದ್ದೇವೆ. ಅಸೆಂಬ್ಲಿಯಲ್ಲಿ ಮಾತಾಡಿದ್ದೇವೆ ಈ ಯೋಜನೆಯನ್ನು ನಿಲ್ಲಿಸಬೇಕು ಅಂತ ಹೇಳಿ. ಮತ್ತೆ ಪಾದಯಾತ್ರೆ ಮಾಡಿದ್ದೇವೆ. ನಿಟ್ಟೂರಿಂದ ಡಿಸಿ ಆಫೀಸರ್ಗೆ ಪಾದಯಾತ್ರೆ ಮಾಡಿದ್ದೇವೆ. ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರ ಮನೆ ಮುಂದೆ ಕೂಡ ನಾವು ಪ್ರತಿಭಟನೆ ಮಾಡಿದ್ದೇವೆ. ಈ ಯೋಜನೆಯನ್ನ ಕೂಡಲೇ ನಿಲ್ಲಿಸಬೇಕು ಅಂತ ಹೇಳಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹೇಳಿದ್ದೇವೆ, ರಾಜ್ಯ ಸರ್ಕಾರಕ್ಕೆ ಹೇಳಿದ್ದೇವೆ, ಸಿದ್ದರಾಮಯ್ಯ ಅವರಿಗೆ ಹೇಳಿದ್ದೇವೆ, ಡಿಕೆ ಶಿವಕುಮಾರ್ ಅವರಿಗೆ ಹೇಳಿದ್ದೇವೆ. ಎಲ್ಲ ಶಾಸಕರನ್ನ ಒಂದು ಮೀಟಿಂಗ್ ಕರೆದು ಆಗು ಹೋಗುಗಳನ್ನ ಚರ್ಚೆ ಮಾಡಿ ಆಮೇಲೆ ನಿರ್ಧಾರ ತಗೊಳ್ಳಿ ಅಂತ ಕೂಡ ಒತ್ತಾಯ ಮಾಡಿದ್ದೇವೆ. ಪರಮೇಶ್ವರ್ ಅವರು ಒಂದು ತಿಪ್ಪೆ ಸಾರದ ತರ ಮಾಡಿ ಒಂದು ಕಮಿಟಿ ತರ ವಿಧಾನಸೌಧದಲ್ಲಿ ಕರೆಸಿ ಆ ರಿಪೋರ್ಟ್ ಕೂಡ ಕೊಟ್ಟಿಲ್ಲ. ನಾವು ಕೆಡಿಪಿ ಮೀಟಿಂಗ್ ಆಯ್ತು, ಅಸೆಂಬ್ಲಿ ಗಲಾಟೆ ಮಾಡಿದ್ದಾಯ್ತು, ಪರಮೇಶ್ ಮನೆ ಮುಂದೆ ಪ್ರತಿಭಟನೆ ಮಾಡಿದ್ದಾಯ್ತು, ಪಾದಯಾತ್ರೆ ಮಾಡಿದ್ದಾಯ್ತು. ಇನ್ನು ಈ ಸರ್ಕಾರ ಸತ್ತಿ ಮಲಗಿದೆ. ಇವತ್ತು ತುಮಕೂರು ಜಿಲ್ಲೆಗೆ ಮರಣ ಶಾಸನವನ್ನ ಬರೆದು ಇವತ್ತು ರೈತರ ಎದೆ ಮೇಲೆ, ಸಾವಿನ ಮೇಲೆ ನೀರು ತಗೊಂಡು ಹೋಗುವಂತ ಕೆಲಸವನ್ನ ಈ ಸರ್ಕಾರ ಮಾಡ್ತಾ ಇದೆ. ನಾನಿವತ್ತು ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೇನೆ. ಇದೇನೇ ಇಲ್ಲಿ ಅಹಿತಕರ ಘಟನೆಗಳಾದ್ರೆ ಇವತ್ತು
ಕಾಂಗ್ರೆಸ್ ಸರ್ಕಾರ 71ನೇ ಇಸ್ವಿಯಲ್ಲಿ ಎಮರ್ಜೆನ್ಸಿ ಘೋಷಣೆ ಮಾಡಿತ್ತು ಇಂದಿರಾ ಗಾಂಧಿಯವರು. ಇವತ್ತು ತುಮಕೂರು ಜಿಲ್ಲೆ ಒಳಗಡೆ ಎಮರ್ಜೆನ್ಸಿ ಘೋಷಣೆ ಮಾಡಿ ನಾವಿವತ್ತು ಗುಬ್ಬಿಯ ನಿಟ್ಟೂರ್ ಹತ್ರ ಬೊಮ್ಮೇನಹಳ್ಳಿಯಲ್ಲಿ ನಾವು ಕೂತಿದ್ದೋ ರಾತ್ರಿ ಬಂದು. ನಮಗೆ ಮಾಹಿತಿ ಇತ್ತು ಪೊಲೀಸ್ನವರು ಬಂಧಿಸ್ತಾರೆ ಅಂತೇಳಿ. ರಾತ್ರಿ ನಾವು ಒಂದು 3 ಗಂಟೆಗೆ ಬಂದು ಪೊಲೀಸರು ಅಲ್ಲಿ ನಮ್ಮನ್ನ ಬಂಧಿಸುವಂಥದ್ದೇನಿತ್ತು? ಇದು ಪ್ರಜಾಪ್ರಭುತ್ವನ? ಜನರಿಂದ ಆಯ್ಕೆ ಆಗಿರೋರು ಜನರಿಗೋಸ್ಕರ ನ್ಯಾಯ ಕೇಳಕ್ ಬಂದ್ರೆ ನಾವೇನಿಲ್ಲಿ ಟೆರರೈಸ್ ಮಾಡಕ್ ಬಂದಿದ್ವಾ? ಇಲ್ಲ ಸರ್ಕಾರದ ವಿರುದ್ಧ ಹೊಡೆದಾಡಕ್ ಬಂದಿದ್ವಾ? ನಾವು ಶಾಂತಿಯುತವಾಗಿ ಗಾಂಧಿ ಮಾರ್ಗದಲ್ಲಿ ಇವತ್ತು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದ್ರೆ ಶಾಂತಿ ಮಾರ್ಗದಲ್ಲೂ ಬಿಡದಲೆ ಗನ್ ಹಿಡ್ಕೊಂಡು ನಮ್ಮನ್ನು ಎದುರಿಸುವಂತದ್ದು ಮಾಡ್ರೆ 5,000 ಪೊಲೀಸ್ ಹಾಕೋದೇನಿತ್ತು ಇಲ್ಲಿ? ನೋಡೇ ಬಿಡೋಣ. ಆಗಿದ್ರೆ ರೈತರು ಸವಾಲನ್ನ ಸ್ವೀಕಾರ ಮಾಡಲಿ. ಯಾವ ಸರ್ಕಾರ ಉಳಿದಿದೆ ರೈತರು ಇದನ್ನ ಸವಾಲುಗಳನ್ನು ಸ್ವೀಕಾರ ಮಾಡಿ? ನಾನಿವತ್ತು ಹೇಳ್ತಾ ಇದ್ದೇನೆ, ಇದೇ ರೀತಿ ನನಗೆ ಒತ್ತಡ ಹಾಕಿದ್ರೆ ಹೇಮಾವತಿ ನೀರಿಗೆ ನಮ್ಮ ಪ್ರಾಣ ಬೇಕಾದ್ರೆ ಕೊಡ್ತೀವಿ ಅಂತ ಹೇಳಿದ್ದೇವೆ. ಈ ನೀರನ್ನ ಯಾವುದೇ ಕಾರಣಕ್ಕೂ ನಮ್ಮ ಹೆಣದ ಮೇಲೆ ತೊಡೋಗ್ಬೇಕು ಅಂತ ಇವತ್ತು ಹೇಳ್ತೇನೆ. ಪೊಲೀಸರು ಈ ತರ ಏನಾದ್ರು ಒತ್ತಡ ಹಾಕಿದ್ರೆ ನಾನು ಅಲ್ಲೇ ಹೇಳಿದೆ ಬಂದಾಗ, ಪೆಟ್ರೋಲ್ ಹಿಡ್ಕೊಂಡು ತೋರಿಸ್ತೆ ಅವ್ರಿಗೆ. ಪೆಟ್ರೋಲ್ ಹಾಕೊಂಡು ನಾನೇ ಸೆಲ್ಫಿ ವಿಲಿಯೇಷನ್ ಮಾಡ್ತೀನಿ, ನನ್ನ ಜೊತೆ ಹೋಮ್ ಮಿನಿಸ್ಟರ್ ರಾಜೀನಾಮೆ ಕೊಡಬೇಕು, ಎಸ್ಪಿನೂ ಸಸ್ಪೆಂಡ್ ಆಗಬೇಕು, ಆ ರೀತಿ ಮಾಡ್ತೀನಿ ಸರ್ಕಾರಕ್ಕೆ ಅಂತೇಳಿ. ನಮ್ಮನ್ನ ಎದುರಿಸಕ್ ಬರ್ತೀರಾ ನೀವು? ನಮ್ಮನ್ನ ಎದುರಿಸಕ್ ಬರ್ತೀರೇನ್ರಿ ನೀವು? ನಾವೇ ನ್ಯಾಯ ಕೇಳಕ್ ಬಂದಿರೋದ್ರಿ. ದೇಶಕ್ಕೆ ಸ್ವಾತಂತ್ರ್ಯ ಕೊಡ್ಬೇಕಾದ್ರೆ ಎಷ್ಟೋ ಜನ ತಮ್ಮ ಬಲಿದಾನ ಹಾಕಿದರೆ, ತ್ಯಾಗ ಮಾಡಿದ್ದಾರೆ. ನಾವು ತ್ಯಾಗ ಮಾಡಕ್ ಇದ್ದೇವೆ, ನಮ್ಮ ಜೀವ ಕೊಡಕ್ಕೂ ತ್ಯಾಗ ಮಾಡಕ್ ಇದ್ದೇವೆ. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಎಚ್ಚರಿಕೆ ಕೊಡ್ತಿದ್ದೇನೆ, ಖಡಕ್ ಆಗಿ ಹೇಳ್ತಿದ್ದೇನೆ. ಕೂಡಲೇ ನೀವು ಜಿಲ್ಲೆಯಲ್ಲಿರುವಂತಹ ಎಲ್ಲ ಶಾಸಕರನ್ನ ಮೀಟಿಂಗ್ ಕರಿಬೇಕು, ಆಗುವುಗಳನ್ನ ಚರ್ಚೆ ಮಾಡಬೇಕು, ಏನ್ ಅನ್ಯಾಯ ಆಗ್ತಿದೆ ಸರಿ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಇದು ಸ್ಯಾಂಪಲ್ ಅಷ್ಟೇ. ಇವತ್ತು ನಿಮ್ಗೆ ಪೊಲೀಸ್ ಫೋರ್ಸ್ ಹಾಕಿ ನಮ್ಮನ್ನು ಎದುರಿಸಿದ್ರಲ್ವಾ? ಹಳ್ಳಿ ನಮ್ಮನ್ನ ಬಂಧಿಸಿದ್ರಲ್ವಾ? ಹಳ್ಳಿಗಳಲ್ಲಿ ರೈತರನ್ನು ಬಂಧಿಸ್ತೀರಲ್ವಾ? ನೋಡೇ ಬಿಡ್ತೀವಿ. ಜೈಲ್ ಬರೋ ಕಾರ್ಯಕ್ರಮ ಹಾಕೊಳ್ತೀವಿ, ಜೈಲಲ್ಲೇ ಹೋಗಿರ್ತೀವಿ. ನೋಡೋಣ, ಸವಾಲ್ ಸ್ವೀಕಾರ ಮಾಡ್ತೀವಿ. ನಿಮ್ಮ ಪೊಲೀಸ್ನ ಹತ್ತಿಕ್ಕೆ ಇವತ್ತು ನಮ್ಮನ್ನ ಬಂಧಿಸುವಂತ ಕೆಲಸ ಮಾಡ್ತಿರಲ್ಲ, ನಾವು ಜೈಲಲ್ಲಿರೋಕ್ಕೂ ಸಿದ್ಧ, ಪ್ರಾಣ ಕೊಡೋಕ್ಕೂ ಸಿದ್ಧ. ನಾನು ಇವತ್ತೇ ಹೇಳ್ತಾ ಇದ್ದೇನೆ, ಈ ಕೂಡಲೇ ಯೋಜನೆ ನಿಲ್ಲಿಸಬೇಕು. ಸರ್ಕಾರ